ಈಗ ಕೋಲಾರ ಕ್ಷೇತ್ರದತ್ತ ಹೋಗೋಣ. ಮೈತ್ರಿ ಅಭ್ಯರ್ಥಿಯ ವಿಚಾರವಾಗಿ ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಪೈಪೋಟಿ ಬಹಳ ದೊಡ್ಡದಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೋಲಾರ ಕ್ಷೇತ್ರವನ್ನ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ದಳಪತಿ ಎಚ್.ಡಿ. ಕುಮಾರಸ್ವಾಮಿ. ಅಮಿತ್ ಶಾ ಅವರ ಮುಂದೆನೆ ತಮ್ಮ ಕೋಲಾರ ಕ್ಷೇತ್ರ ಬೇಕೇ ಬೇಕು ಅಂತ ಎಚ್.ಡಿ.ಕೆ ಪಟ್ಟನ್ನ ಹಿಡಿದಿದ್ದಾರೆ. ಅಮಿತ್ ಶಾಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಸಂಜೆಯವರೆಗೂ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಟೈಮ್ ಕೇಳಿದ್ದಾರೆ ಎನ್ನುವಂಥ ಮಾಹಿತಿ. ಇಫ್ ಇನ್ ಕೇಸ್ ಮೈತ್ರಿ ಟಿಕೆಟ್ ನೀಡದೇ ಇದ್ರೆ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿನ ಹಾಕ್ತೀವಿ ಎನ್ನುವಂಥ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಏನು ಮಾತನಾಡಿದ್ರು ಇವತ್ತು ಕೋಲಾರದ ಮೈತ್ರಿ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ? ಮೊದಲಿಗೆ ಅದನ್ನ ನೋಡೋಣ ಬನ್ನಿ. ನಾನು ಅದರ ಬಗ್ಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ. ನಾನು ಏನು 6 ಸೀಟು 7 ಸೀಟು ಅಂತ ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥದ್ದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3ರಿಂದ 4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3ರಿಂದ 4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದ್ರೆ ಸುಲಭವಾಗಿ ಗೆಲ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರ ಮಾತು ಬಹಳ ಕ್ಲಿಯರ್ ಆಗಿದೆ. 2 ಸೀಟನ್ನ ಪಡೆಯೋದಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ, ಸ್ವತಂತ್ರವಾಗಿ ನಿಲ್ತಾ ಇದ್ರು, ಅಲ್ಲಿ ಗೆಲ್ತಾ ಇದ್ರು ನಮ್ಮ ಅಭ್ಯರ್ಥಿಗಳು ಅಂತ ಹೇಳಿ ಅಲ್ಲಿಗೆ ಅವರ ಪಟ್ಟು ಬಹಳ ಸ್ಪಷ್ಟವಾಗಿ ಅವರದನ್ನ ಉಲ್ಲೇಖ ಮಾಡಿದ್ದಾರೆ. ಈ ಕೋಲಾರ ಟಿಕೆಟ್ ಕಸರತ್ತಿನಲ್ಲಿ ಕುಮಾರಸ್ವಾಮಿಯವರ ಕೈ ಮೇಲಾಗತ್ತೆ ಅಂತ ಅನ್ಸುತ್ತಾ ಅಂತ ಹೇಳಿ? ವಿದ್ಯಾಶ್ರೀ, ಏನು ವಿಧಾನಸಭಾ ಚುನಾವಣೆ ಸೋತ ನಂತರ ಜೆಡಿಎಸ್ ನಾಯಕರು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಿಜೆಪಿ ಜೊತೆ ಒಂದು ಮೈತ್ರಿಯನ್ನ ಮಾಡಿಕೊಂಡ್ರು. ಇದರಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ತನಗೆ ಒಂದು ಕ್ಷೇತ್ರಗಳನ್ನ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಒಂದು ಚರ್ಚೆಗಳನ್ನು ಕೂಡ ಮಾಡಿತ್ತು. ಅದಾದ ನಂತರ ಏನು ಸರ್ವೆಗಳ ಮುಖಾಂತರ ಕೇವಲ 3 ಕ್ಷೇತ್ರಗಳಿಗೆ ಸಾಕು ಅನ್ನೋ ಒಂದು ಸ್ಥಿತಿಗೆ ಜೆಡಿಎಸ್ ಬಂದಿತ್ತು. ಆ ಜೆಡಿಎಸ್ ಏನು ಸರ್ವೆಗಳಲ್ಲಿ ಸಾಕಷ್ಟು ವರದಿಗಳು, ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಂತ ಒಂದು ಮತಗಳ ಒಂದು ಗಳಿಕೆ ಆಗಿರ್ಬೋದು, ಜೊತೆಗೆ ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ ಜೆಡಿಎಸ್ ನ ಪರ್ಫಾರ್ಮೆನ್ಸ್ ಏನಿದೆ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಹಾಸನ, ಮಂಡ್ಯ ಜೊತೆಗೆ ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ತಮಗೆ ಉತ್ತಮವಾದಂತಹ ವಾತಾವರಣ ಇದೆ, ತಾವು ಗೆಲ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈ 3 ಕ್ಷೇತ್ರಗಳಿಗೆ ಸೀಮಿತವಾಗಲಿಕ್ಕೆ ಜೆಡಿಎಸ್ ನಾಯಕರು ಒಪ್ಕೊಂಡಿದ್ರು. ಆದ್ರೆ ಏನು ಬಿಜೆಪಿ ನಾಯಕರನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದ್ರು ಕೂಡ ಈ ಒಂದು ವಿಚಾರವಾಗಿ ಸ್ಪಷ್ಟ ಒಂದು ಚಿತ್ರಣ ಸಿಕ್ಕಿರಲಿಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಒಂದು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಕೇವಲ ಅಮಿತ್ ಶಾ ಅವರು 2 ಕ್ಷೇತ್ರಗಳನ್ನ ಬಿಟ್ಟುಕೊಡ್ಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಾವು ಏನು ನಮ್ಮ ಸಾಮರ್ಥ್ಯ ಇಡೀ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಪ್ರಭಾವ ಹೊಂದಿದೆ, ನಾವು ಸಾಕಷ್ಟು ಮತಗಳಿಕೆ ಪ್ರಮಾಣದಲ್ಲಿ ಕೂಡ ಹೆಚ್ಚಳವಿದ್ದೇವೆ. ಒಂದು ವೇಳೆ ಒಂದು ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲಬಹುದು. ಜೊತೆಗೆ ಕೋಲಾರದಲ್ಲಿ ತಮ್ಮದೇ ಆದಂತಹ 3 ಅಭ್ಯರ್ಥಿಗಳಿದ್ದಾರೆ, 3 ಒಂದು ಏನು ಶಾಸಕರಿದ್ದಾರೆ. ಜೊತೆಗೆ ಇಲ್ಲಿ ಮತಗಳಿಕೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಿದ್ದೇವೆ. ಹೀಗಾಗಿ ಈ ಒಂದು ಕ್ಷೇತ್ರ ತಮಗೆ ಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ತಿಳಿಸಿರೋ ಪ್ರಕಾರ ಹೈಕಮಾಂಡ್ಗೆ ಒಂದು ಕೋಲಾರದಲ್ಲಿ ಈ ಬಾರಿ ಕೂಡ ಬಿಜೆಪಿ ಮೇಲುಗೈ ಸಾಧಿಸಬಹುದು, ಅಲ್ಲಿನ ಅಭ್ಯರ್ಥಿ ಗೆಲ್ಬಹುದು ಅನ್ನೋ ಒಂದು ಸರ್ವೆ ಆಧಾರದ ಮೇರೆಗೆ ಅಮಿತ್ ಶಾ ಅವರು ಕೂಡ ಈ ಒಂದು ವಿಚಾರವನ್ನ ಸೋಮವಾರದ ಸಂಜೆವರೆಗೂ ಕೂಡ ತನಗೆ ಒಂದು ಟೈಮ್ ಬೇಕು ಅನ್ನೋ ಒಂದು ಮನವಿಯನ್ನ ಕುಮಾರಸ್ವಾಮಿ ಅವರಿಗೆ ಮಾಡಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಸ್ಪಷ್ಟ ಚಿತ್ರಣ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಸ್ವತಃ ಘೋಷಣೆ ಮಾಡಿರುವಂತದ್ದು ಶತಾಯಗತವಾಗಿ ಹಾಸನ, ಮಂಡ್ಯ ಮತ್ತೆ ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನೋ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಆ ಮೂಲಕ ಏನು ಅಮಿತ್ ಶಾ ಬಳಿ ಚರ್ಚೆ ಮಾಡಿ ಸಮಯವನ್ನ ನಿಗದಿ ಮಾಡಿಕೊಂಡು ನಂತರ ಈ ಒಂದು ಘೋಷಣೆ ಮಾಡಬೇಕನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಂತ ದಳಪತಿಗಳು ಈಗ ಬಿಜೆಪಿ ನಾಯಕರಿಗೆ ಸೆಡ್ಡನ್ನು ಹೊಡೆದು ಸ್ವತಃ ಅವರೇ ಒಂದು 3 ಕ್ಷೇತ್ರಗಳನ್ನ ಘೋಷಣೆ ಮಾಡಿಕೊಂಡಿರುವಂತದ್ದು. ಆ ಮೂಲಕ ಏನು ಕುಮಾರಸ್ವಾಮಿ ಅವರು ಸ್ವತಃ ಅಂದ್ರೆ ಒಂದು ವೇಳೆ ಮೈತ್ರಿ ಆಗದೇ ಇದ್ರು ಕೂಡ ಪರವಾಗಿಲ್ಲ, ನಾವು 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮಾತನ್ನ ಪರೋಕ್ಷವಾಗಿ ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.